राजाधिराज सद्गुरुनाथ महाराज की जय। श्री गुरुदेव दत्त। गुरुर्ब्रह्मा गुरुर्विष्णु गुरुर्देव महेश्वरा गुरुर्साक्षात् परब्रह्मा तस्मै श्री गुरुवे नमः। ಸದಾನಂದ ಸದ್ಗುರು ಭಾವರಾಜ ಯೋಗಿ ರಾಮನಂದವತರಿಸಿದೆ ಭಕ್ತರ ಉದ್ಧಾರಕ್ಕಾಗಿ. ತ್ರೈಲೋಕ್ಯದೊಡೆಯನೇ ಸದ್ಭಕ್ತರು ನಿಮ್ಮ ಕೀರ್ತಿಯ ಕೂಗಿ. ನಮಸ್ಕಾರ ಗುರುರಾಯ ಶ್ರೀರಾಮಚಂದ್ರ ಯೋಗಿ, ನಮಸ್ಕಾರ ಗುರುರಾಯ ಶ್ರೀರಂಗ ಯೋಗಿ. ಜಯ ಜಯ ರಘುವೀರ ಸಮರ್ಥ ಪುಂಡಲೀ ಪಾರ್ವತಿ ಪದೇಶ್ವರ राजाधिराज सद्गुरुनाथ। हरि हरि विठ्ठल रखुमाये विठोबा, हरि हरि विठ्ठल रखुमाये विठोबा। विठोबा हरि हरि विठ्ठल रखुमाई विठोबा, हरि हरि विठ्ठल रखुमाई विठोबा, हरि हरि विठ्ठल रखुमाई विठोबा, रखुमाई। पुंडरीक वरदार विठ्ठल पार्वती पदेश्वर नमः। राजाधिराज सद्गुरुनाथ महाराज की जय। पतित पावनाचे दास तेही पावन करीती जगास. ऐसा प्रचित मनास बहुतांचे आली. ಸಮರ್ಥ ರಾಮದಾಸ್ ಮಹಾರಾಜರು ತಮ್ಮ ದಾಸೋಹದಲ್ಲಿ ತಮ್ಮದೇ ಆದಂಥ ಜೀವನದ ಒಂದು ಕಾರ್ಯವನ್ನು, ಈ ಒಂದು ಅವತಾರದ ಕಾರ್ಯವನ್ನು ಸೂಕ್ಷ್ಮದೊಳಗೆ ತಿಳಿಸ್ತಾರವರು. ಪತಿತ ಪಾವನಾಚೆ ದಾಸ ತೇಹಿ ಪಾವನ ಕರಿತಿ ಜಗಾಸ. ಐಸಾ ಪ್ರಚಿತ ಮನಾಸ ಬಹುತಾಂಚೆ ಆಲಿ. ಅಂದ್ರೆ ಇದು ಬಹಳಷ್ಟು ಮಂದಿಗೆ ಇದು ಖಾತ್ರಿ ಆಗ್ಯದ. ಯಾರು ಆ ಪತಿತ ಪಾವನನಾದ ರಾಮನ ಅನನ್ಯ ದಾಸತ್ವವನ್ನು ವಹಿಸ್ಯಾರ, ಅವನಿಗಾಗಿಯೇ ತಮ್ಮ ಜೀವನವನ್ನು ಇಟ್ಟಾರ, ಅವ್ರು ಮಾತ್ರ ಜಗತ್ತಿನ ಜನರನ್ನು ಪಾವನಗೊಳಿಸುವಂಥ ಸಾಮರ್ಥ್ಯವನ್ನು ಹೊಂದ್ಯಾರ. ಈ ಶ್ಲೋಕದ ಅರ್ಥ ಏನು? ಪತಿತ ಪಾವನಾಚೆ ದಾಸ, ಆ ರಾಮನ ಆ ಸದ್ಗುರುವಿನ ಅನನ್ಯ ದಾಸತ್ವವನ್ನು ಯಾರು ಸ್ವೀಕಾರ ಮಾಡ್ಯಾರ, ಆ ಸದ್ಗುರುನಾಥನ ಒಂದು ಸಂತೋಷಕ್ಕಾಗಿ ಸಂಪೂರ್ಣ ತಮ್ಮನ್ನು ತಾವು ಸಮರ್ಪಣೆ ಮಾಡಿಕೊಂಡಾರ. ತೇಹಿ ಪಾವನ ಕರೀತಿ ಜಗಾಸ ಅಂತಾರೆ. ಅವ್ರು ಮಾತ್ರ ಜಗತ್ತಿನ ಜೀವಿಗಳನ್ನು ಉದ್ಧಾರ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ ಹೊರತಾಗಿ ಎಲ್ಲರೂ ಸ್ವಲ್ಪ ತಿಳಿದೇ ಬಂದ್ಮೇಲೆ ಉದ್ಧಾರ ಮಾಡ್ತೇವೆ ಅಂತ ಆಗ್ಲಿಕ್ಕೆ ಬರೋದಿಲ್ಲ. ಏನೋ ಒಂದು ಆ ಜ್ಞಾನದ ವಿಚಾರಗಳು ತಿಳಿದಾವ, 4 ಪ್ರವಚನ ಹೇಳ್ತೀನಿ, ಜನರನ್ನು ಬದಲಾವಣೆ ಮಾಡ್ತೀನಿ, ಹೀಗೆಲ್ಲ ಕಲ್ಪನಾ ಅಕಸ್ಮಾತ್ ಮಾಡ್ಕೊಂಡಿದ್ರೆ ಅದು ಸಾಧ್ಯ ಇಲ್ಲದ ಮಾತಂತ. ಯಾಕಂದ್ರೆ ಆಪಣಾಸಿ ಪೋಹತಾನಯೇ ಲೋಕ ಬುಡವಾಯಾಚಿ ಕೋಣ ಕಾರ್ಯ. ಸಮರ್ಥನಂತಾರ ತನಗೇ ಈಸ್ ಬರ್ತಿರೋದಿಲ್ಲ, ಜಗತ್ತಿನಲ್ಲಿ ಏನು ಅವ ಪಾರು ಮಾಡ್ಲಿಕ್ಕೆ ಸಾಧ್ಯದ? 4 ಜ್ಞಾನದ ವಿಚಾರಗಳನ್ನು ತಿಳಿದ ಮಾತ್ರಕ್ಕೆ ಏನು ಬ್ರಹ್ಮನನ್ನು ತೋರಿಸಬಹುದಾ? ಸ್ವರೂಪ ಸಾಕ್ಷಾತ್ಕಾರ ಮಾಡಿಸಬಹುದಾ? ಸ್ವತಃ ತಾನೇ ಮಾಡ್ಕೊಳ್ಳಾರ್ದ ಜಗತ್ತಿನ ಜನರನ್ನು ಹೆಂಗೆ ನಾವು ಆ ಒಂದು ಲೆಕ್ಕಕ್ಕೆ ಒಯ್ಲಿಕ್ಕೆ ಸಾಧ್ಯದ? ಆಪಣಾಚಿ ಪೋಹತಾನವೇ ಲೋಕ ಬುಡವಾಯಾಚಿ ಕೋಣ ಕಾರ್ಯ ಅಂತಾರೆ. ಸಮರ್ಥನಂತಾರ ನಿನಗೆ ಈಸು ಬರಲಿಲ್ಲ ಅಂದ್ರೆ ಜಗತ್ತಿನ ಉದ್ಧಾರ ಮಾಡ್ತೇವೆ ಅಥವಾ ಜಗತ್ತಿನ ಮುಳುಗವ್ರನ್ನ ಪಾರು ಮಾಡ್ತೇನೆ ಅಂತ ಹೇಳುವಂಥ ಈ ದಂಧ ಹಿಡಿದು ಯಾಕಂತಾರ. ಇದನ್ನ ಯಾಕೆ ಹಿಡ್ದಿಪ್ಪ ನೀನು? ನಾನು ನಿಮ್ಮನ್ನು ಪಾರು ಮಾಡ್ತೀನಿ, ನಿನಗೆ ಈಸು ಬರ್ತೇನೆ ನೋಡ್ಕೊ ಮೊದಲು. ಹಂಗ ಜಗತ್ತಿನ ಕಲ್ಯಾಣ ಆಗ್ಬೇಕಾಗಿತ್ತಂದ್ರೆ ಜಗತ್ತಿನ ಕಲ್ಯಾಣವೇ ಸಂತರ ವಿಭೂತಿ ಅಂತ ಅನಿಸ್ಕೊಂಡಾಗ ಅಂಥ ಸಂತತ್ವ ನಿನ್ನಲ್ಲೇ ಮೊದಲು ಪ್ರಾಪ್ತ ಆಗಬೇಕಾಗಿತ್ತಂದ್ರೆ ನೀನು ಪತಿತ ಪಾವನನ ಆ ಸದ್ಗುರುವಿನ ಅನನ್ಯ ದಾಸ್ಯತ್ವವನ್ನು ಮೊದಲು ಸರಿಯಾಗಿ ಪಾಲಿಸಂತ.
ಹಂಗ ಆ ಗುರುನಾಥರ ಅನನ್ಯ ದಾಸತ್ವವನ್ನು ಪಾಲಿಸಿದವ್ರು ಯಾರಂದ್ರೆ ನಮ್ಮ ಸದ್ಗುರುಗಳು. ನಮಗೆ ನಿಮ್ಮೆಲ್ಲರೂ ಉದ್ಧಾರ ಮಾಡಲಿಕ್ಕೆ ಇಲ್ಲಿ ತನಕ ಬಂದು ಉಪದೇಶ ಕೊಟ್ಟಂತಹ ಸದ್ಗುರು ಸಮರ್ಥ ರಂಗರಾವ್ ಮಹಾರಾಜರು ಆ ಸದ್ಗುರುವಿನ ಅನನ್ಯ ದಾಸ್ಯತ್ವವನ್ನು ಮೊದಲು ಮಾಡಿದರು. ಸದ್ಗುರುವಿಗಾಗಿ ತಮ್ಮನ್ನು ತಾವು ಸಂಪೂರ್ಣ ಅರ್ಪಣೆ ಮಾಡಿಕೊಂಡ್ರು. ಅರ್ಪಣ ಮಾಡಿಕೊಂಡಾಗ ಇಂಥ ಒಂದು ಸಾಮರ್ಥ್ಯ ಸಮರ್ಥನಂತಲ್ಲಿ ಬಂದುಬಿಟ್ಲ, ಮಣಿಧರಾವೇತೆ ಹೋತೆ. ಇಂಥ ಒಂದು ಸಾಮರ್ಥ್ಯ ಬಂತು, ಮಣಿಧರಾವೇತೆ ಹೋತೆ. ಸಮರ್ಥರ ಸ್ಥಿತಿ ಹಂಗಾತಂದ್ರೆ ಅವ್ರ ಮನಸ್ಸಿನಾಗ ಏನು ಮಾಡ್ತಾರೆ ಅದೆಲ್ಲ ಇರ್ಲಿಕ್ಕತ್ತು. ದೇವಾಚ ಸಖ್ಯತ್ವ ಕಾರಣೆ ಆಪುಲೇ ಸೌಖ್ಯ ಸೋಡುನಿದೇನೆ. ಸಮರ್ಥರಂತಾರ ಸದ್ಗುರುನಾಥನನ್ನ ಸಂತೋಷಗೊಳಿಸುವ ಸಂಬಂಧ, ಅವನ ಪ್ರೀತಿಯನ್ನು ಗಳಿಸುವ ಸಂಬಂಧ ನಿನ್ನ ಸುಖವನ್ನೇನಾದ್ರೂ ಬಿಟ್ಟಿಯೇ ನೀನು? ಇಲ್ಲ. ನಿನ್ನ ಸುಖವನ್ನು ನೀ ಬಿಡ್ಲಿಕ್ಕೆ ತಯಾರಾಗಂತಾರೆ. ಮೊದಲು ನಾವೆಲ್ಲರೂ ಪರಮಾತ್ಮವಾಗಿ ಇದ್ದೇವೆ ಖರೆ, ಸದ್ಗುರುನಾಥನ ಸಂತೋಷಕ್ಕಾಗಿ ನಮ್ಮ ಸುಖವನ್ನೇನಾದ್ರೂ ಬಿಟ್ಟೇವನು? ಇಲ್ಲ. ನಮಗೆಲ್ಲರೂ ಬೇಕಾಗಿದೆ. ಹೊತ್ತು ಊಟ, ಉಡುಗಿ, ತೊಡಗಿ, ಮಲ್ಕೋದು, ಇರ್ಲಿಕ್ಕೆ ಮನಿ, ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳು, ಹೂ ಹಾರಿಸ್ಬೋದು, ಇವೆಲ್ಲ ಬೇಕಾಗ್ಯಾವ. ನಮ್ಮ ಸುಖದೊಳಗೆ ಏನೂ ಕೊರತೆ ಆಗಿರಬಾರ್ದು. ಸದ್ಗುರುಗಳು ಒಲಿಬೇಕಂದ್ರೆ ಇದು ಸಾಧ್ಯ ಇಲ್ಲದ ಮಾತು. ನಮ್ಮ ಮಹಾರಾಜರು ಹೆಂಗೆ ಮಾಡಿದ್ರು? ಅವರು ನಮಗತ್ತಿನ ಪ್ರಪಂಚದ ಲಗ್ನ ಆದರು. ಎಷ್ಟು? 1919 ಇಸ್ವಿಯೊಳಗೆ ಅವರು ನಮ್ಮ ಮಹಾರಾಜರು ಲಗ್ನ ಆದರು. ಲಗ್ನ ಆದ್ಮೇಲೆ ಅವರು ನಮಗತ್ತೆ ಪ್ರಪಂಚದ ಖುಷಿ ಪಡ್ಕೋತ ಇರಬೇಕಾಗಿತ್ತು. ಆದರೆ ಇದ್ರ ಸಂಬಂಧ ಬಂದವ ನಾನಂದ್ರು. ಯಾಕಂದ್ರೆ ನಾ ಅಷ್ಟು ಆ ಒಂದು ಸಮಯಕ್ಕಿಂತ ಮೊದಲು ನಾ ಗುರುನಾಥನಿಂದ ಉಪದೇಶ ತಗೊಂಡು ಬಿಟ್ಟಿನಿ. ಸದ್ಗುರುನಾಥನಿಂದ ಉಪದೇಶ ತಗೊಂಡ ಮೇಲೆ ಸದ್ಗುರಿನ ಸಂತೋಷಕ್ಕಾಗಿ ಯಾವುದಾದ್ರೂ ಶಿಷ್ಯ ತನ್ನನ್ನು ಅರ್ಪಣೆ ಮಾಡಿಕೊಂಡಿದ್ರೆ ಮಾತ್ರ ಅಂಥ ಶಿಷ್ಯ ಏನು ಮನಸ್ಸಿನಾಗ ಮಾಡ್ತಾರೋ ಅದು ಆಗ್ತದೆ. ಹಂಗ ನಮ್ಮ ಮಹಾರಾಜರು ಅಂಥ ಒಂದು ಯೋಗ್ಯತೆ ಹೊಂದಿದ್ರು, ಅಂಥ ಒಂದು ತ್ಯಾಗ ಅವರಂತ ನಿರ್ಮಾಣ ಆಗಿತ್ತು, ಅಂಥ ಒಂದು ವೈರಾಗ್ಯ ನಿರ್ಮಾಣ ಆಗಿತ್ತು. ವೈರಾಗ್ಯ ನಿರ್ಮಾಣ ಅಂದ್ರೆ ಬರೇ ವೈರಾಗ್ಯದಿಂದ ಕೆಲಸ ಆಗುವುದು ಅಂತಾರು. ಪ್ರಬಲವಾದ ವೈರಾಗ್ಯ ಬೇಕಂತಾರು. ನಾವು ಹಂಗೆ ವೈರಾಗ್ಯದ ನಮಗೆ. ಆದ್ರೆ ಸದ್ಗುರುನಾಥರ ಒಂದು ಸ್ಥಿತಿಗೆ ಹೋಗಿ ಮುಟ್ಟಬೇಕಾದ್ರೆ ಪ್ರಬಲವಾದ ವೈರಾಗ್ಯ ಬೇಕು. ಅಂಥ ವಿರಕ್ತಿ ಪ್ರಾಪ್ತ ಆಗಿಬಿಡ್ತು. ಮಹಾರಾಜರಂದ್ರು, ಗುರುನಾಥ ಅಂತರೂ ನನ್ನ ತಂದೆ, ತಾಯಿ, ಬಂಧು ಬಳಗ ಸರ್ವಸ್ವ ಆಗಿರುವಂತಹ ನನ್ನ ಗುರುನಾಥ ಇವತ್ತು ತನ್ನ ಅವತಾರ ಕಾರ್ಯ ಮುಗಿಸಿಬಿಟ್ಟ. ಇನ್ನು ನಾನು ಪೂರ್ಣ ನಿರಾಧಾರ ಆಗಿಬಿಟ್ಟೆ. ನಿರಾಧಾರ ಆಗಿಬಿಟ್ಟೆ. ಸದ್ಗುರು ಸಮರ್ಥ ರಾಮಚಂದ್ರ ಮಹಾರಾಜರ ದೇಹ ಬಿಟ್ಟ ಮೇಲೆ ನಮ್ಮ ಮಹಾರಾಜರು ಎಲ್ಲನೂ ಇದ್ರು ಸಹಿತ ಅವರಂದ್ರು ನಾವೊಬ್ಬವ ಅನಾಥ ಅನ್ಸಿಸ್ಬಿಟ್ಟು. ನಾನೊಬ್ಬವ ಅನಾಥ. ಯಾಕಂದ್ರೆ ನನಗೆ ಯಾರೂ ಇಲ್ಲ. ನನ್ನ ಗುರುನಾಥ, ತಂದೆ, ತಾಯಿ, ಬಂಧು ಬಳಗ ಎಲ್ಲ ಆದಂಥ ನನ್ನ ಸದ್ಗುರುನಾಥ ಇವತ್ತು ಸಗುಣ ರೂಪದಲ್ಲ ಬಿಟ್ಟು ನಿರ್ಗುಣದಾಗ ಹೋದ. ಇನ್ನು ನನಗೆ ಯಾರಿದ್ದಾರೆ? ಯಾಕಂದ್ರೆ ಆ ಪರಿ ಪ್ರೇಮ್ ಮಾಡಿದ್ರು ನಮ್ಮ ಮಹಾರಾಜರು ತಮ್ಮ ಗುರುವಿನ. ಯಾಕಂದ್ರೆ ಆ ಡೋಣಿ ಒಳಗೆ ಕಾಲು ಸಿಕ್ಕಾಗ, ಕಾಲ ಆ ಕೆಸರಿನಾಗ ಸಿಕ್ಕಾಗ ಅವ್ವ ಅಂತಂತ ಹೇಳಿ ಬಂದದ್ದಕ್ಕೆ ಉಗುಳ್ಕೊಂಡ್ರು ತಮಗೆ ತಾವು. ಅವರಂದ್ರು ತಂದೆ, ತಾಯಿ, ಬಂಧು ಬಳಗ ನನ್ನ ಸರ್ವಸ್ವ ಆಗಿರುವಂಥ ಸದ್ಗುರುನಾಥ ನನ್ನ ಸಂಬಂಧ ಏನಪ್ಪ ಅಂದ್ರೆ ಅವತಾರ ತೊಟ್ಕೊಂಡು ಬಂದಂಥ ಗುರುನಾಥನ ನೆನಪಾಗಲಿ, ನನಗೆ ತಾಯಿ ನೆನಪಾತಲ್ಲ. ಇದಕ್ಕೆ ಛೀ ಅಂತಂದು. ಎಷ್ಟು ತಯಾರಿ ಇದ್ರೆ ಮಾತ್ರ ಮಣಿಧರಾವೇತೆ ಹೋತೆ. ನಮ್ಮ ಮನಸ್ಸಿನಾಗ ಮಾಡಿದ್ದಾಗ್ತದೆ. ಮತ್ತು ನಮ್ಮ ಮನಸ್ಸಿನಾಗ ಮಾಡಿದ್ದು ಇನ್ನೂ ತನಕ ನಮಗೆ ಯಾರಿಗಾರಿ ಆಗ್ಯದನು? ಆಗುದಿಲ್ಲ ಅಂತಾರೋ. ಯಾಕಂದ್ರೆ ಪ್ರಯತ್ನ ಮಾಡ್ಲಿಕ್ಕತ್ತೇವೆ ಖರೆ, ತಪ್ಪಲಾರ್ದಂಗೆ ಪ್ರಯತ್ನ ನಾವು ಮಾಡ್ಲಿಕ್ಕತ್ತಿಲ್ಲ. ಸಮರ್ಥರಂತಾರ 11ನೇ ದಶಕನಾಗ, 12ನೇ ದಶಕ 2ನೇ ಸಮಾಸನಾಗ ಅಂತಾರ, ಅಚುಕ ಯತ್ನ ಕರವೇನ. ನೀವು ತಪ್ಪಲಾರ್ದಂಗೆ ಪ್ರಯತ್ನ ಮಾಡವಲ್ರಿ, ಮಾಡ್ಲಿಕ್ಕತ್ತೀರಿ. ಏನು ತಪ್ಪಿಲ್ಲ, ಮಾಡ್ಲಿಕ್ಕತ್ತೀರಿ. 4 ಹೊತ್ತು ಭಜನೆ ಮಾಡ್ಲಿಕ್ಕತ್ತೀರಿ, ಸಪ್ತಾಹಗಳಿಗೆ ಹೋಗ್ಲಿಕ್ಕತ್ತೀರಿ, ಜಾಗರಣೆಗೂ ಎಚ್ಚರ ಕೂಡ್ಲಿಕ್ಕತ್ತೀರಿ, 4 ಅಭಂಗಗಳನ್ನು ಅಲ್ಲಿಕ್ಕತ್ತೀರಿ, ನಾಮಸ್ಮರಣೆನೂ ಮಾಡ್ಲಿಕ್ಕತ್ತೀರಿ. ಖರೆ ತಪ್ಪಲಾರ್ದಂಗೆ ಮಾಡವಲ್ರಿ ಅಂತಾರು.
ಹಿಂಗೆ ಮಾಡಬೇಕು ಅಂತ ಸದ್ಗುರುಗಳು ಏನೇನು ಹೇಳಿ ಹೋಗ್ಯಾರಲ್ಲ, ಅದು ನಮಗೆ ಯಾರಿಗೆ ನೆನಪದ ಇವತ್ತು? ಭಾವಸಾಹೇಬ್ ಮಹಾರಾಜರು ದಿವಸಕ್ಕೆ ಮುಂಜಾನೆ ಒಂದು ತಾಸ, ಸಂಜೆಗೆ ಒಂದು ತಾಸ, ಮಧ್ಯಾಹ್ನಕ್ಕೆ ಒಂದು ತಾಸ, 3 ತಾಸರ ಧ್ಯಾನ ಮಾಡ್ರಿ ಅಂತ ಹೇಳಿದರು. ಮಾಡೇವನು ಇಲ್ಲ. ನಮ್ಮ ಮಹಾರಾಜರು ಕೈ ಮುಗಿದು ಹೇಳ್ತಂದ್ರಪ್ಪ, ಧ್ಯಾನ ಮಾಡ್ರಿ, ನಿಮ್ಗೆ ಉತ್ತರೋತ್ತರ ಕಲ್ಯಾಣ ಆಗ್ತದೆ ಅಂತ ಹೇಳಿದರು. ಕಲ್ಯಾಣ ಬಯಸಿದ್ದೇವು ಅಂದ್ರೆ ಕಲ್ಯಾಣ ಬಯಸೇ ಮಾಡೇವನು? ಹಿಂಗ ತಪ್ಪಲಾರ್ದಂಗೆ ಕೆಲಸ ನಾವು ಮಾಡ್ಬೇಕಂತಾರೋರು. ಯಾವುದೇ ಕಾರ್ಯವನ್ನು ಇವತ್ತು ಯಾಕಪ್ಪ ಸುರೇಶ, ನೀವು ಕಂಪ್ನಿಯಾಗಲಿ ಯಾವುದೇ ಒಂದು ಕಾರ್ಯ ಮಾಡಬೇಕಾದ್ರೆ ಅದ್ರ ಬಗ್ಗೆ ಸಾರಾಸಾರ ವಿಚಾರ ಬೇಕು. ಯಾಕೆ ಬಂದೇವಪ್ಪ ಪರಮಾರ್ಥಕ್ಕೆ? ಯಾಕೆ ಉಪದೇಶ ತಗೊಂಡೇವಪ್ಪ? ಸದ್ಗುರುಗಳಂದ್ರೆ ಯಾರು? ಅವ್ರ ಸ್ಥಿತಿ ಅಂತ ಅದ. ಇವತ್ತು ನಾವು ಅಲ್ಲಿ ಕತ್ತೇವೆ. ಮಹಾರಾಜರು, ಹೌದು ಮಹಾರಾಜರು ಖರೆ, ಮಹಾರಾಜರ ರೂಪ ನೋಡಿದ್ವಿ, ಸ್ವರೂಪ ಇನ್ನೂ ತನಕ ನೋಡಿ ಏನು ಸ್ವರೂಪದ ಅನುಭವ ಆಗ್ಯದನು. ಮತ್ತೆ ಯಾಕಾಗಿಲ್ಲ ಅಂದ್ರೆ ಅಚುತ ಯತ್ನ ಕರವೇನ, ತಪ್ಪಲಾರ್ದಂಗೆ ಮಾಡಿಲ್ಲ. ಮನುಣ ಕೇಳಿಯತೆ ಸಜೇನ, ಅದಕ್ಕೆ ನಿಮ್ಮ ಹೆಂಗಂತೆ ಹಂಗೆ ಆಗವಲ್ತ ಆಗ್ಯದ. ಯಾಕೆ ಹಿಂಗಾಗ್ಯದಂದ್ರೆ ಇದಕ್ಕಿಂತ ಒಂದು ದೊಡ್ಡ ಅನಾಹುತ ಅಂದ್ರೆ ಆಪುಲ ಅವಗುಣ ಜಾಣವೇನ ಕಾಯಿ ಕೇಳ. ನಾವು ನಮ್ಮ ಅವಗುಣಗಳ ಕಡೆ ಹೊಳೆ ನೋಡೇ ಇಲ್ಲ. ನಮ್ಮಲ್ಲಿ ಎಷ್ಟು ಅವಗುಣ ಅವ ಅನ್ನುವಂಥದ್ದು ನಾವು ನೋಡೇ ಇಲ್ಲ. ಅಂದ್ರೆ ಬರೀ ಮಂದಿ ಅವಗುಣ ಎಣಿಸೋದ್ರಾಗೆ ನಮ್ಮ ಜೀವನ ಹೋಗಿಬಿಟ್ಟು. ಆಪುಲ ಅವಗುಣ ಜಾಣವೇನ ಕಾಯಿ ಕೇಳ, ಒಟ್ಟು ಇನ್ನೂ ತನಕ ನಾವು ನಮ್ಮ ಒಳಗೆ ಹೊಕ್ಕ ನಾವು ನೋಡೇ ಇಲ್ಲ. ನಮ್ಮಂತಲ್ಲಿ ಏನು ಅವಗುಣ ಅವ ಅಂತೇಳಿ ಮಂದಿ ಅವಗುಣ ಮಾತ್ರ ನಮಗೆ ಫಟ್ ನಮ್ಮ ಮೋತಿ ನೋಡಿದ ಕೂಡಲೇ ಗೊತ್ತಾಗ್ಬಿಡ್ತದೆ. ಆನಂದ್ ಹಿಂಗಿದ್ದಾನ, ಶ್ಯಾಮರಾವ್ ಹಿಂಗಿದ್ದಾನ, ಮುರಳಿ ಹಿಂಗಿದ್ದಾನ, ಅವನೇನು ಹೇಳ್ತಿದ್ದಾಗಿ, ಅವೇನಿದು, ಅವೇನು ಎಷ್ಟು ದಿವಸ, ಬರೀ ಇದೆಲ್ಲ ಎಷ್ಟು ಅಗದಿ ಪದ್ಧತಿನ ಗೊತ್ತಾಗ್ತದೆ ಅಂದ್ರೆ ಖರೆ ನಮ್ಮ ಅವಗುಣ ನಮಗೆ ಗೊತ್ತೇ ಆಗೋದು. ಸಮರ್ಥರಂತಾರ, ದೋಷ ದೇವಿ ಪುಡಿಲಾಸಿ ತೇಚಿ ಸೋಯ ಆಪಣಾಪಾಸಿ ಐಸೆ ನ ಕಳೆ ಜಯಾಸಿ ತೋ ಏಕ ಪಡತ ಮೂರ್ಖ. ನೀವಪ್ಪ ತಿಳಿದು ಮೂರ್ಖತನ ಮಾಡ್ಲಿಕ್ಕತ್ತಿಲ್ಲಪ್ಪ, ಮತ್ತೊಬ್ಬರಿಗೆ ದೋಷ ಕೊಡ್ಲಿಕ್ಕತ್ತಿ, ಆ ದೋಷ ನಿನ್ನಂತಲ್ಲಿದೆ ಅನ್ನುವಂಥದ್ದೇ ನಿನಗೆ ಗೊತ್ತಾಗವಲ್ಪಲ್ಲ ಅಂತ. ಅದಕ್ಕೆ ನಮ್ಮ ಅವಗುಣಗಳನ್ನು ಹೆಕ್ಕಿ ತೆಗೆದ ಒಳ್ಳೆಯ ಗುಣಗಳ ಸದ್ವಿದ್ಯಾ ಗುಣಗಳನ್ನು ಧಾರಣ ಮಾಡಿಕೊಂಡಾಗ ಮಾತ್ರ ಸದ್ಗುರುವಿನನ್ನು ಸಂತೋಷಗೊಳಿಸುವಂಥ ಪಾತ್ರತಾ ಬರ್ತದೆ. ಅಂಥ ಪಾತ್ರತಾ ನಮ್ಮ ಮಹಾರಾಜರು ಗಳಿಸಿಬಿಟ್ಟಿದ್ರು ಅಂತೇಳಿ ಅವ್ರು ನೋಡ್ರಿ, ಲಗ್ನ ಆದಮೇಲೆ ಪ್ರಪಂಚದ ಕಡೆ ಲಕ್ಷ್ಯ ಕೊಡಲಿಲ್ಲ ಅವರು. ಲಗ್ನ ಆದಮೇಲೆ 1919 ಲಗ್ನ ಆಗ್ಯಾರ, 1940 ಆತ್ಮ ಸಾಕ್ಷಾತ್ಕಾರ ಮಾಡ್ಕೊಂಡಾರ. ಬರೋಬ್ಬರಿ 20 ವರ್ಷನಾಗ ಪ್ರಪಂಚದಾಗಿದ್ದ, ಅದು ಹೊಸದಾಗಿ ಲಗ್ನ ಆಗಿ ಪ್ರಪಂಚದಾಗಿದ್ದ ಆತ್ಮ ಸಾಕ್ಷಾತ್ಕಾರ ಮಾಡ್ಕೊಂಡಂತ ಯಾವುದಾದ್ರೂ ಹಿಸ್ಟ್ರಿ ಒಳಗಿದ್ರೆ ನೋಡ್ರಿ, ಇಲ್ಲೇ ಇಲ್ಲ. ಆತ್ಮ ಸಾಕ್ಷಾತ್ಕಾರಕ್ಕೆ ಪ್ರಪಂಚ ತ್ಯಾಗ ಮಾಡ್ಯಾರ. ಪ್ರಪಂಚದೊಳಗಿದ್ದೇ ಆತ್ಮ ಸಾಕ್ಷಾತ್ಕಾರ ಮಾಡಿಕೊಂಡು ಪ್ರಪಂಚ ತ್ಯಾಗ ಅದಕ್ಕೆ ಮಾಡಿದ್ರು ಅಂದ್ರೆ ತನ್ನ ಸದ್ಗುರುವಿನ ಭಕ್ತಿಯನ್ನು ಬೆಳೆಸಬೇಕಂತ ಮಾಡ್ಯಾರಲ್ಲ. ಇದಕ್ಕಂತಾರ ಸತ್ಶಿಷ್ಯರ ಲಕ್ಷಣ. ಇದು ಸತ್ಶಿಷ್ಯರು. ಅವರು ಸಾಕ್ಷಾತ್ಕಾರಕ್ಕಾಗಿ ಮನೆ ಬಿಡಲಿಲ್ಲ. ನಮ್ಮ ಮಹಾರಾಜರು ಸದ್ಗುರುವಿನ ಭಕ್ತಿ ಬೆಳೆಸ್ಬೇಕಂತ ಬಿಟ್ರಲ್ಲ. ಎಂಥ ತ್ಯಾಗಿರಬೇಕು ನೋಡ್ರಿ, ಎಂಥ ವೈರಾಗ್ಯ ಇರಬೇಕು. ತುಂಬಿದ ಕುಟುಂಬ ಬಿಟ್ಟ ಹುಟ್ಟರಿಮೆ ಮೇಲೆ ಬರ್ತಾರಂದ್ರೆ ಹೇಳಲಿಕ್ಕೆ ಸರಳ ಆಗ್ತದೆ. ಕಲ್ಪನಾ ಮಾಡ್ಕೊಂಡು ನೋಡ್ರಿ ಅಂತ ಹೇಳಿಕ್ಕೆ ಸರಳ ಆಗ್ತದೆ ನಮಗೆ. ಹುಟ್ಟು ಬಟ್ಟಿ ಮೇಲೆ ಬಿಡೋದು, ಹುಟ್ಟು ಬಟ್ಟಿ ಮೇಲೆ ಒಂದು ದಿವಸ ವಿಜಾಪುರಕ್ಕೆ ಬಿಟ್ಟು ನೋಡ್ರಿ, ಹೋದ ಕೂಡಲೇ ಏನು ಮಾಡಬೇಕಪ್ಪ ಮುಂದಿಂದು ಅನ್ನಂಗೆ ಆಗ್ತದೆ. ಅಂತಾದ್ರಾಗ ಬಿಟ್ಟು ಬಂದ ಎಂಥದ್ದು ಒಂದು ದೀನಾವಸ್ಥೆ ಅವ್ರಿಗೆ ಬಂದು ಬಿಡ್ತದ್ರೆ ಎಲ್ಲಿ ಹೋಗ್ಬೇಕು ಅನ್ನೋ ಸಹಿತ ಕಲ್ಪನಾ ಇಲ್ಲ. ಸದ್ಗುರುನಾಥನನ್ನ ಸಾಕ್ಷಿ ಇಟ್ಕೊಂಡು ಬಿಟ್ಟೆ, ಗುರುನಾಥ ನಿನ್ನ ಭಕ್ತಿ ಉತ್ತರೋತ್ತರ ನನಗೆ ಭೂಮಿ ಮೇಲೆ ಬೆಳೆಸಬೇಕಾಗ್ಯದ, ನೀನೇ ಏನು ಮಾಡಂತೆ ಬಿಟ್ಟು ಎಲ್ಲಿ ಹೋದ್ರು ಅಂದ್ರೆ ಅವ್ರಿಗೆ ಎಲ್ಲಿಯೂ ಗೊತ್ತೇ ಇದ್ದಿದ್ದಿಲ್ಲ ಎಲ್ಲಿ ಹೋಗ್ಬೇಕು ಅನ್ನೋದು. ಹೋಗಿದ್ದೆಲ್ಲ ಅಂದ್ರೆ ಶನಿದೇವ್ರ ಗುಡಿಗೆ ಹೋದರು. ಯಾಕಂದ್ರೆ ಶನಿದೇವ್ರ ಗುಡಿ ಒಳಗೆ ರಾಮಚಂದ್ರರಾವ್ ಮಹಾರಾಜರು, ಭಾವಸಾಹೇಬ್ ಮಹಾರಾಜರು ಸಪ್ತ ಮಾಡೋ ಹೊತ್ನಾಗ ಎಲ್ಲ ಮಹಾರಾಜರು ಕೂಡಿಸ್ಕೊಂಡು ಸಪ್ತ ಮಾಡೋ ಹೊತ್ನಾಗ ನಮ್ಮ ರಂಗಣ್ಣನ ಕರ್ಕೊಂಡು ಹೋಗ್ತಿದ್ರು ಅಂತೇಳಿ ಜನರಿಗೆ 4 ಮಂದಿಗೆ ರಾಮಚಂದ್ರರಾವ್ ಮಹಾರಾಜರು ಶಿಷ್ಯ ನಿವಾಸ ರಂಗಣ್ಣ ಅಂತಂದು ಗೊತ್ತಿತ್ತು. ಆ ಗೊತ್ತಿದ್ದ ಜಾಗಕ್ಕಂತ ಅಲ್ಲಿ ಹೋದರು. ಎಷ್ಟು ದಿವಸ ಇರ್ಲಿಕ್ಕೆ ಸಾಧ್ಯದ ಶನಿದೇವ್ರ ಗುಡಿ ಒಳಗೆ? ಇಲ್ಲೇ ಇಲ್ಲ. ಮುಂದೆ ಏನು ಮಾಡಬೇಕು ಅಂದ್ರೆ
ಅದೇ ಪ್ರಕಾರ ತೊರವಿಯೊಳಗೆ ಸಪ್ತಾದಾಗೂ ಸಹಿತ ಇವ್ರನ್ನ ರಂಗಣ್ಣನ ಕರ್ಕೊಂಡು ಹೋಗ್ತಿದ್ರು, ಎಲ್ಲ ಮಹಾರಾಜರ ಸೇವಾ ನಮ್ಮ ಮಹಾರಾಜರು ಮಾಡ್ತಿದ್ರು ಅಂತೇಳಿ ತೊರವಿಗೆರೆ ಹೋಗ್ಬೇಕು, ಅಲ್ಲಿ ಭಕ್ತ ಮಂಡಳಿ ಏನಾರ ಕೂಡ್ತಂದ್ರೆ ನಮ್ಮ ಮಹಾರಾಜರು ವೃಂದಾವನ ಮಾಡಬೇಕು ಅನ್ನುವಂಥದ್ದು ಒಳಗೆ ಇಂಥ ಕಳಕಳಿ ಅಂಥದ್ರಾಗ ನೋಡ್ರಿ ಭಗವಂತನ ಪ್ರೇರಣೆ ಬೇರೆ ಇರ್ತದೆ. ಭಗವಂತನ ಪ್ರೇರಣೆ ಬೇರೆ ಇರ್ತದೆ. ಅವರು ತೊರವಿ ಮಂದಿ ವಾರ್ಕರಿ ಮಂದಿ ಪಂಡ್ರಪುರಕ್ಕೆ ಹೋದರು, ಆ ಪಂಡ್ರಪುರಕ್ಕೆ ಇವರು ಹೋದರು. ವಿಠ್ಠಲನ ಒಂದು ಪ್ರಚಿತಿ ಆಗಿಬಿಡ್ತು ಇವರಿಗೆ. ನೋಡಪ್ಪ, ನೀನು ಕುಕ್ಕುಟಿ ಮುನಿಯ ಆಶ್ರಮಕ್ಕೆ ಹೋಗು, ಅಲ್ಲೊಬ್ಬ ನನ್ನ ಶಿಷ್ಯ ಇದ್ದಾನ, ಅವನಂತಲ್ಲಿ ಹೋಗಿ ನೀ ಇದ್ದು ಅಲ್ಲೇ ನಿನ್ನ ಗುರುವಿನ ಭಕ್ತಿಯನ್ನು ಬೆಳೆಸು ಅಂತೇಳಿ ಆಜ್ಞೆ ಆತಂತೇಳಿ ಮಹಾರಾಜರು ಇಲ್ಲಿ ಬಂದರು. ಇಲ್ಲೇ ಕುಕ್ಕುಟ ಮುನಿ ಆಶ್ರಮ ಇದು. ಯಾಕಂದ್ರೆ ಹಿಂದೆ ಕುಕ್ಕುಟ ಮುನಿ ಇಲ್ಲೇ ಏನು ತಪಶ್ಚರ್ಯ ಮಾಡಿದ ಜಾಗ ಅದ ಅಂಥೇಳಿ ಪಾಂಡುರಂಗನ ಆಜ್ಞಾ ಪ್ರಕಾರ ಬಂದರು ಅಂತ ಹೇಳಿ ಏನು ಮಾಡಿದ್ರು ನಮ್ಮ ಮಹಾರಾಜರು, ಎಂದು ಈ ಜಾಗ ಸಿಕ್ಕ ಮೇಲೆ ವೃಂದಾವನ ಸ್ಥಾಪನಾ ಮಾಡ್ಬೇಕಂತ ಮಾಡಿದ್ರಲ್ಲ, ಮೊದಲಿಗೆ ನಾನು ವಿಠ್ಠಲನ ತಂದಿಲ್ಲೇ ಸ್ಥಾಪನಾ ಮಾಡಬೇಕು. ಅವಾಗ ಏನು ಮಾಡಿದ್ರು ಅವರು? ಯಾಕಂದ್ರೆ ನನ್ನ ಗುರುವಿನ ಭಕ್ತಿಗೆ ಮೂಲ ಪ್ರೇರಕನು ಯಾರಂದ್ರೆ ಅವ ಪಾಂಡುರಂಗಿದ್ದಾನ. ಮೊದಲು ಪಾಂಡುರಂಗನ ಸ್ಥಾಪನಾ ಮಾಡಿ ನನ್ನ ಗುರುವಿನ ಸ್ಥಾಪನಾ ಮಾಡಬೇಕು ಅನ್ನುವಂಥ ಇಂಥ ಒಂದು ಸಂಕಲ್ಪ ಸಮರ್ಥನೆ ಮಾಡಿದ್ರಂತೇಳಿ ಮಠ ಕಟ್ಟಿದ ಕೂಡಲೇ ಮೊದಲು ವಿಠ್ಠಲನ ಸ್ಥಾಪನಾ ಮಾಡಿದರು. ವಿಠ್ಠಲನ ಸ್ಥಾಪನಾ ಮಾಡಿದ್ರು. ಅದಕ್ಕೆ ತಾವೇ ಪಂಡ್ರಪುರಕ್ಕೆ ಹೋದರು. ತಾವೇ ಪಂಡ್ರಪುರಕ್ಕೆ ಹೋಗಿ ಪಾಂಡುರಂಗ ವಿಠ್ಠಲ ರುಕ್ಮಾಯಿ ಮೂರ್ತಿಗಳನ್ನು ತಂದು ಇಷ್ಟು ಆನಂದದಿಂದ ಸ್ಥಾಪನಾ ಮಾಡಿದವರು. ಯಾಕಂದ್ರೆ ನನ್ನ ಗುರುವಿನ ವೃಂದಾವನಕ್ಕೆ ಆಗಲಿಕ್ಕೆ ಸಂಪೂರ್ಣ ಕೃಪಾ ಪ್ರೇರಣಾ ಏನದಲ್ಲ ಪಾಂಡುರಂಗದ ಅಂತೇಳಿ ಪಾಂಡುರಂಗನ ಸ್ಥಾಪನಾ ಮಾಡಿ ಅಂದರು. ಇವತ್ತು ಪಾಂಡುರಂಗ ಹುಟ್ಟಿದ್ ನೋಡಪ್ಪ, ಇವತ್ತು ಪಾಂಡುರಂಗ ಹುಟ್ಟಿದ್ ನೋಡಪ್ಪ ಅಂತೇಳಿ ಭಕ್ತರಿಗೆ ಹೇಳಿದಾಗ, ಪಾಂಡುರಂಗ ಎಂದರೆ ಹುಟ್ಟಿದ ಯಾರಿಗಾರೆ ಗೊತ್ತಂದ್ರೆ ಅವ ಅಖಿಲಾಂಡ ಕೋಟಿ ಬ್ರಹ್ಮಾಂಡದ ನಾಯಕ, ನಿರ್ಗುಣ ಪರಬ್ರಹ್ಮ ಅಂತ. ಹುಟ್ಟುದು ಸಾವು ಇರ್ಲಾರ್ದಂತವ ನಮ್ಮ ಕುಬಕಟ್ಟಿಯೊಳಗೆ ಹುಟ್ಟಿದ. ಕುಬಕಟ್ಟಿಯೊಳಗೆ ಯಾಕೆ ಹುಟ್ಟಿದ ಅಂದ್ರೆ ಅವನ ಪ್ರೇರಣಾದಿಂದ ಇಲ್ಲಿಗೆ ಸದ್ಗುರು ಸಮರ್ಥ ರಾಮಚಂದ್ರ ಮಹಾರಾಜರು ವೃಂದಾವನ ಸ್ಥಾಪನಾ ಆಗಬೇಕಾಗಿತ್ತು. ಮಹಾರಾಜರಂದರು ಮೊದಲು ಇಲ್ಲಿ ಪಾಂಡುರಂಗನ ಸ್ಥಾಪನಾ ಮಾಡಿ ಇವತ್ತು ಪಾಂಡುರಂಗ ಇಲ್ಲಿ ಹುಟ್ಟಿದ, ನಾಳೆ ದಿವಸ ನಾವು ಇಲ್ಲಿ ಸ್ಥಾಪನಾ ಮಾಡೋದು ಅಂತೇಳಿ ಈ ವಿಠ್ಠಲ ಜಯಂತಿ ಅನ್ನುವಂಥ ಕಾರ್ಯಕ್ರಮ ಇಲ್ಲಿ ಆಗಲಿಕ್ಕೆ ಕಾರಣ. ವಿಠ್ಠಲ ಜಯಂತಿ ಕಾರ್ಯಕ್ರಮ, ವಿಠ್ಠಲ ಜಯಂತಿ ಅಂದ್ರೆ ಮತ್ತೊಬ್ಬರಿಗೆ ನೀವು ಕೇಳಿದ್ರೆ ವಿಠ್ಠಲ ಜಯಂತಿ ಅವಾಗ ಅಂತಾರೆ ಅವರು. ಉಳ್ಕಿತ್ತು ಜಯಂತಿನೋ ಅವ, ಪುಣ್ಯತಿಥಿನೋ ಅವ, ಆದ್ರೆ ವಿಠ್ಠಲ ಎಂದು ಹುಟ್ಟ್ಯಾನ ಅಂದ್ರೆ ವಿಠ್ಠಲ ಇಲ್ಲಿ ಹುಟ್ಟಿದ್ ನೋಡ್ರಿ. ಎಂಥ ಅದ್ಭುತವಾದಂಥ ಒಂದು ಕಾರ್ಯಕ್ರಮ ನಮ್ಮ ಮಹಾರಾಜರು ಹಾಕಿಕೊಟ್ರು. ಆವಾಗ ನಮ್ಮ ಅಪ್ಪ ಅಂದರೆ ಭಾವರ ತಂದೆಯವರು, ಚಕ್ವಾಕರ ತಂದೆ ಏನೇನು ಕಾಣುತ್ತೆ ಅಂತ ಅವರೇ ಎಲ್ಲ ಇನ್ನು ಓಡ್ಯಾಡಿ ಮಾಡಿದರು. ಅದಕ್ಕೆ ಅವರಂದರು, ನೋಡಪ್ಪ ವಿಠ್ಠಲ ಹುಟ್ಟಿದ ಹೆಂಕಣ್ಣ, ಇನ್ನು ಅಗದಿ ವೈಭವದಿಂದ ಮೊದಲು ವಿಠ್ಠಲ ಜಯಂತಿ ಮಾಡೋಣ ಅಂತ ಅಂದ ಕೂಡಲೇ ವಿಠ್ಠಲ ಜಯಂತಿ ನಾ ಮಾಡ್ತೀನಿ ರೀ ಮಹಾರಾಜ, ಅದ್ರದ್ದು ಏನದಲ್ಲ ಅದನ್ನು ನಾ ಮಾಡ್ತೀನಿ ರೀ ಅಂತ ಕೊಡಿ. ಯಾಕಂದ್ರೆ ಪರಿಸ್ಥಿತಿ ಹಾಗೆ ಇತ್ತು. ಅವಾಗ 3 ದಿವಸ ಸಪ್ತ ಮಾಡೋದೇ ಸಮಸ್ಯೆ ಆಗಿ ಕೊಡ್ತಿತ್ತು. 3 ದಿವಸ ಸಪ್ತ ನಡಿಬೇಕಾದ್ರೆ ಮಹಾರಾಜರು ಗೋಳಾಡ್ತಿದ್ರು. 10-15 ದಿವಸ ಗಟ್ಟಲೆ ಚಿಂತೆ ಮಾಡ್ತಿದ್ರು. ಹಂಗವ ನಮ್ಮ ಆಮೇಲೆ ಹೇಳ್ತಾಳೆ, ಏನವ ಜನಬಾಯಿ ಏನೂ ಇದಿಲ್ಲ, ತೊಗರಿಬೇಳೆ ಸಜ್ಜಿಲ್ಲ, ಹುಳಿ ಮಾಡಿಬಿಡ್ನನು ಅಂತಂತಿದ್ರು. ಅಂದ್ರೆ ಅಖಿಲಾಂಡ ಕೋಟಿ ಬ್ರಹ್ಮಾಂಡದ ನಾಯಕರು ಇವರೇ ಖರೆ. ಆದರೂ ಸಹಿತ ಅವತಾರ ತೊಟ್ಟುಕೊಂಡು ಬಂದ ಮೇಲೆ ಗುರುವಿನ ಭಕ್ತಿಗಾಗಿ ಯಾವ ರೀತಿ ನಮ್ಮ ಮನಸ್ಸಲ್ಲಿ ಒಂದು ತಳಮಳ ಇರಬೇಕನ್ನುವಂಥದ್ದು ಭಕ್ತರಿಗೆ ತೋರಿಸೋ ಸಂಬಂಧ ಇವತ್ತೆಲ್ಲ ವೈಭವದ ನಮಗೆ. ಇವತ್ತೆಲ್ಲ ವೈಭವದ, ಎಷ್ಟು ವೈಭವದ ಅಂದ್ರೆ ಕಲ್ಪನಾ ಮಾಡ್ಕೊಳ್ಳಿಕ್ಕೆ ಆಗವಲ್ತು ನಮಗೆ. ಹಾಗೂ ನಾವು ನೋಡಿದವ್ರೇ ಇದ್ದೇವೆ. ನಾವರೇನು ಸಣ್ಣವ್ರು, 66 ವರ್ಷ ಆಗ್ಯಾವ ಈಗ. ಹಾಗೂ ನೋಡಿದವ್ರಿದ್ದೇವೆ, ಈಗೂ ನೋಡ್ಲಿಕ್ಕತ್ತೀವಿ. ನೋಡ್ರಿ ಈ ಸರಿ ಎಷ್ಟೊಂದು ಪರಿವರ್ತನೆ. ಬರೇ ನಾವು ಏನಪ್ಪ ಮಠದ ದುರಸ್ತಿ ಕೆಲಸ ಮಾಡಬೇಕಂದ್ರೆ 20-30 ಲಕ್ಷ ತನಕ ರೊಕ್ಕ ಜನರು ಹೇಳಿ ಹೆಸರನ್ನ ಕೊಡ್ಲಿಕ್ಕತ್ತಾರ. ಹಗಲ್ ರಾತ್ರಿ ಯಾವುದೋ ಒಂದು ವಿಚಾರ ಮಾಡಲಾರ್ದು ದುಡಿಲಿಕ್ಕತ್ತಾರ ಇವ್ರ ಭಕ್ತರೆಲ್ಲ. ಇವ್ರು ರಂಗಣ್ಣ ಗಿಂಗಣ್ಣ ಇವರೆಲ್ಲ ನೋಡ್ಬೇಕು ನೀವು. ನಾವೆಲ್ಲ ದೂರಿದ್ದೆವು. ಇಷ್ಟು ಕೆಲಸ ಏನು ಸುಮ್ಮನೆ ಆಗಿಲ್ಲ. ಸ್ವಲ್ಪೇ ದಿವಸನಾಗ ಇಷ್ಟು ಕೆಲಸ ಆಗ್ಬೇಕಾದ್ರೆ ಹಿಂದೆ ಸದ್ಗುರುನಾಥ್ ಎಲ್ಲರೊಳಗೆ ನಿಂತು ಮಾಡಿಸ್ಯಾನಂತೇಳಿ ಆಗ್ಯದ. ಎಲ್ಲರೊಳಗೆ ನಿಂತು ಮಾಡಿಸ್ಯಾನಂತೇಳಿ. ಅದಕ್ಕೆ ಭಕ್ತ ಸಮಾಗಮೆ ಸರ್ವ ಭಾವೇ ಹರಿ ಸರ್ವ ಕಾಮಕರಿ ನ ಸಾಂಗತ. ತುಕಾರಾಮ್ ಮಹಾರಾಜರು ಅಂತಾರೆ,
ಆ ಸದ್ಗುರುನಾಥ ಅಂಥ ಒಂದು ಭಾವಿಕ ಭಕ್ತರ ಒಂದು ಸಮುದಾಯ ನಿರ್ಮಾಣ ಆಗಿತ್ತಂದ್ರೆ ಅಲ್ಲಿ ತಾನೇ ಎಲ್ಲರೋಗ ನಿಂತು ಈ ಕೆಲಸ ಮಾಡ್ಲಿಕ್ಕಂತಾನಂತಾರೆ. ಅಂಥ ಕೆಲಸ ಇವತ್ತಿನ ದಿವಸ ನಮ್ಮ ಕಣ್ಣೆದುರಿಗೆ ಅದ. ಇದನ್ನೆಲ್ಲ ನೋಡಿದ ಕೂಡಲೇ ಅನ್ನಿಸ್ತದೆ, ಏನು ನೋಡ್ರಿ ತುಳಸಿ ಕಟ್ಟಿ ನೋಡಿದ್ರೆ ಏನಂತಾರಲ್ಲ ಮಂತ್ರಾಲಯದ ರಾಯರು ವೃಂದಾವ ನೋಡಿದಂಗೆ ಆಗ್ಲಿಕ್ಕತ್ತದ. ಎಷ್ಟು ಕಲ್ಪನಾ. ಆವಾಗ ಇಷ್ಟೇ ಒಂದು ಕಟ್ಟಿ ಮೇಲೆ ನಮ್ಮ ಮಹಾರಾಜರಿದ್ದಾಗ ತುಳಸಿ ಕಟ್ಟಿತ್ತು, ಅದು ಭೂಕಂಪದಾಗ ಅರ್ಧ ಸೀಳಿತ್ತದು, ಭೂಕಂಪ ಆಗಿದಾಗ. ಅಂಥದ್ರಾಗ ನಮ್ಮ ಮಹಾರಾಜರು ಇದು ಮಾಡ್ತಿದ್ರು. ಇವತ್ತೇನು ಎಲ್ಲ ರೀತಿ ವೈಭವ ಅದ, ಇದ್ರ ಜೊತೆ ಭಕ್ತಿ ವೈಭವ ಕಾಣಬೇಕನ್ನುವಂಥ ಆಸೆ ಮಾತ್ರ ಸದ್ಗುರುಗಳದ್ದದ. ಇದನ್ನು ನಾವು ಲಕ್ಷ್ಯ ಇಡೋದು. ಯಾಕಂದ್ರೆ ಈ ಕಟ್ಟಡ ಬೆಳೆಸೋದ್ರಿಂದ ಭಕ್ತಿ ಬೆಳೆಸ್ದಂಗೆ ಆಗೋದಿಲ್ಲ ಇದೆಲ್ಲ. ಯಾಕಂದರೆ ಈಗ ಸಾಕಷ್ಟು ಆರ್ಥಿಕ ಇರ್ತದೆ, ಸಂಪತ್ತು ಇರ್ತದೆ, ಜನರು ಭಕ್ತಿ ಮಾರ್ಗಕ್ಕೆ ಕೊಡ್ತಿರ್ತಾರೆ. ಇದನ್ನು ಬೆಳೆಸಿದ ಮಾತ್ರಕ್ಕೆ ಮಹಾರಾಜರನ್ನು ಸಂತೋಷಗೊಳಿಸಿದೆವು ಅಂತಲ್ಲಿ ಕೊಡೋದಿಲ್ಲ. ಮಹಾರಾಜರನ್ನು ಸಂತೋಷಗೊಳಿಸಬೇಕಾದ್ರೆ ಆಗ ಏನಿಲ್ಲ, ದೇವಾಚ ಸಖ್ಯತ್ವ ಕಾರಣೆ ಆಪುಳೆಯ ಸೌಖ್ಯ ಸೋಹೋಗಿ. ಆ ಸದ್ಗುರುನಾಥನ ಒಂದು ಸುಖಕ್ಕಾಗಿ ನಮ್ಮ ಸುಖವನ್ನು ನಾವು ಎಂದು ಬಿಡ್ತೇವಲ್ಲ ಅಂದ ಆ ನಿಜ ಸುಖ ನಮ್ಮ ಒಂದು ವಶ ಆಗ್ತದೆ ಅಂತಾರೆ. ಅಂಥ ಒಂದು ಪ್ರಖರವಾದ ವೈರಾಗ್ಯ ತುಂಬಿದಂಥ ಸದ್ಗುರುನಾಥರು ಈ ಕುಕ್ಕುಟ ಮನಿ ಆಶ್ರಮಕ್ಕೆ ಬಂದರು ಅಂಥೇಳಿ. ಕುಕ್ಕುಟ ಮನಿ ಆಶ್ರಮದ ಹತ್ರ ನಿಮಗೆ ಕಥೆಯೆಲ್ಲ ಗೊತ್ತದ. ಮತ್ತು ಈ 3 ದಿವಸನಾಗ ನಾವು ಅದನ್ನು ಕುಕ್ಕುಟ ಮನಿ ಆಶ್ರಮ ಇಲ್ಲಿ ಹೆಂಗೆ ಇತ್ತು, ಇಲ್ಲಿ ಹೆಂಗೆ ತಯಾರಾಯ್ತು, ಇದ್ರ ಬಗ್ಗೆನೂ ಮಹಾತ್ಮರು ಏನಾದರೂ ಇಲ್ಲಿ ತಪಸ್ಸರು ಮಾಡಿದ ಜಾಗ ಇದ್ರೆ ಮಾತ್ರ ಇಂಥ ದೊಡ್ಡ ಕ್ಷೇತ್ರ ಆಗ್ಲಿಕ್ಕೆ ಸಾಧ್ಯದ. ನೋಡ್ರಿ, ಭಾವಸಾಹೇಬ್ ಮಹಾರಾಜರು ಅಂತಾರ ತುಕಾರಾಮನ ಕೆರೆಗೆ ಹೋಗಿ ಭಕ್ತಿ ಬೆಳೆಸಂದ್ರು. ಅವಾಗಿನ ಕೆರಿನೇ ಆಗಿದ್ದೀನಿ ಇಲ್ಲಿ, ಅವಾಗಿನ ಇಲ್ಲಿ ಕೆರಿನೇ ಆಗಿದ್ದಿಲ್ಲ. ಕೆರೆ ಆಗ್ಲಾರ್ದಾಗನೇ ಅವ್ರಂದ್ರು ತುಕಾರಾಮನ ಕೆರೆಯೊಳಗೆ ನಿಂತು ಭಕ್ತಿ ಮಾಡಂದ್ರು. ನಾವು ಬಂದ್ಮೇಲೆ ನಮಗೆ ತಿಳುವಳಿಕೆ ಬಂದ್ಮೇಲೆ ಕೆರೆ ಆಗಿದ್ದೀವಿ, ಹೌದಿಲ್ಲ? ಇವೆಲ್ಲ ಪೂರ್ವ ಸೂತ್ರದಿಂದ ಇರ್ತಾವ. ಹಂಗೆ ನಾವಾದರೂ ಇಲ್ಲಿ ಏನಿದ್ದೇವಲ್ಲ, ನಾವು ಯಾರು ಇವತ್ತೇ ಬಂದವ್ರಲ್ಲ, ನಾವು ಹಿಂದಿನಿಂದನೂ ಇದ್ದವರು. ನಮ್ಮ ಮಹಾರಾಜರು ಅಂತಿದ್ರು, ಆಗೂ ಇದ್ದವ್ರೆ ನಾವು, ಈಗೂ ಇದ್ದವ್ರೆ ಅಂತ. ಹಿಂದಕ್ಕೆ ಮಹಾರಾಜರು ಭಕ್ತಿ ಬೆಳೆಸಲಿಕ್ಕೆ ಬಂದಾಗೂ ನಾವು ಇದ್ದವ್ರೆ, ಈಗೂ ಇದ್ದವ್ರೆ. ಇದ್ರಾಗ ಸ್ವಲ್ಪ ನಾವು ಪ್ರಜ್ಞಾ ಜಾಗೃತಿ ಮಾಡಿಕೊಂಡು ಮಹಾರಾಜರ ಭಕ್ತಿ ಉತ್ತರೋತ್ತರ ಬೆಳಿಬೇಕಾತಂದ್ರೆ ಮಹಾರಾಜರ ತತ್ವಗಳೇನವಾದ್ರೆ ಮೊದಲು ಶೋಧ ಮಾಡಬೇಕು. ಮಹಾರಾಜರ ಏನು ತತ್ವಪ್ಪ? ಮಹಾರಾಜರ ತತ್ವ ನಮ್ಮ ಸಾಂಪ್ರದಾಯಕ್ಕೆ ಒಂದು ತತ್ವ. ತತ್ವ ಅಂದರೆ ಏನು? ಮಹಾರಾಜರು ಯಾವ ಒಂದು ನಿಯಮಗಳನ್ನು ಹಾಕಿಕೊಟ್ಟಾರಲ್ಲ ಅವೇ ತತ್ವಗಳು. ಆ ನಿಯಮಗಳು ಚಾಚು ತಪ್ಪಲಾರ್ದಂಗೆ ನಾವು ಆಜ್ಞಾ ಪ್ರಮಾಣ ಅಂತ ತಿಳ್ಕೊಂಡು ಪಾಲಿಸಿದೇವು ಅಂದ್ರೆ ಸದ್ಗುರುಗಳು ಸಂತೋಷಗೊಳ್ತಾರೆ. ಅಂಥ ಒಂದು ಕಾರ್ಯ ಇನ್ನು 4 ದಿವಸ ವಿಚಾರ ಮಾಡಿದರೆ 5 ದಿವಸ ಸಪ್ತಾಹ ಆಗ್ತದೆ. ಈ ಸರಿ ಏನಾಗಿದೆ, ವಿಠ್ಠಲ ಜಯಂತಿ ಅದಕ್ಕೆ ಒಂದು ಗ್ಯಾಪ್ ಬರ್ತದೆ, ಆಮೇಲೆ 3 ದಿವಸ, ಒಟ್ಟು 5 ದಿವಸ ಸಪ್ತಾಹ ಇದು. ಅಂಥದ್ದು ಇವತ್ತು ನಾಳೆ ನಾಡ್ದು ಅಚ್ಚಿನಾಡ್ದು ಸಾಕಷ್ಟು ವಿಚಾರಗಳನ್ನು ನೀವು ಶ್ರವಣ ಮಾಡೋಣ. ಅಕಸ್ಮಾತ್ ನಿಮಗೆ ಇಂಥದೇ ಶ್ರವಣ ಮಾಡಬೇಕಾಗ್ಯದ, ಇಂಥದೇ ಜಿಜ್ಞಾಸ ನಿಮ್ಮಲ್ಲಿ ಉತ್ಪತ್ತಿ ಆಗ್ಯದ ಅಂತಂದ್ರೆ ನಾವೆಲ್ಲ ಹೊರಗೆ ಕೂತಾಗ ಯಾವುದೋ ಒಂದು ಇದ್ರಾಗ ಕೂತಾಗ ನಮಗೆ ಇದ್ರ ಬಗ್ಗೆ ನಾವು ಚಿಂತನೆ ಮಾಡಬೇಕಾಗ್ಯದ ಅಂತಂದ್ರೆ ಅದೇ ವಿಚಾರ ಬಗ್ಗೆ ನಾವು ಪ್ರವಚನದಾಗೂ ಮಾತಾಡೋಣಂತ ನಿಷ್ಠೆಯಿಂದ ಶ್ರದ್ಧೆಯಿಂದ ಶ್ರವಣ ಮಾಡಿದೆವು ಅಂದ್ರೆ ಈ 4 ದಿವಸ ನಮಗೆ ಸಮರ್ಥ ಒಂದು ಕೃಪೆಗೆ ಪಾತ್ರ ಆಗುವಂಥ ಪಾತ್ರತೆಯನ್ನು ನಮಗೆ ತಂದು ಕೊಡ್ತಾವ. ಅಂಥ ಒಂದು ಕೃಪಾ, ಅಂಥ ಒಂದು ಪಾತ್ರತೆ ನಮಗೆ ನಿಮಗೆ ಉತ್ಪನ್ನ ಆಗಲಿ, ಅಂಥ ಒಂದು ಕೃಪಾ ಸಮರ್ಥ ನಮಗೆ ನಿಮಗೆ ಮಾಡಲಿ ಅಂತ ಹೇಳ್ಕೊತ